ಪದ್ಮ, ಅಷ್ಟದಳ ಪದ್ಮ, ಇದು ಅಷ್ಟಭಾಗ ಉಂಟು. ಆ ನಂತರ ಅಷ್ಟಪಟ್ಟಿಯಲ್ಲಿ ಅಷ್ಟದಿಕ್ಪಾಲಕರು ಬರ್ತಾರೆ. ಇದರ ಮುಖದಲ್ಲಿ ಸೂರ್ಯ, ಚಂದ್ರ, ಇಲ್ಲ ಕಮಲ, ಹೂವು, ಇಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಏನಾದ್ರೂ ಮಾಡ್ಕೊಳ್ಬೋದು. ಆನಂತರ ಮುಂದೆ ಮತ್ತೆ ಪುನಃ ಅಷ್ಟಪಟ್ಟಿ ಬರ್ತದೆ. ಇದರಲ್ಲಿ ಬಳ್ಳಿಗಳನ್ನು ಈ ಥರ ಹಾಕ್ಬೋದು. ಆ ನಂತರ ನಮ್ಮದು ಇದು ಶುರು ಆಗ್ತದೆ, ಧ್ವಜಸ್ತಂಭ ಶುರು ಆಗ್ತದೆ ಊರೂಟಲ್ಲಿ. ಇದೀಗ ಟೋಟಲ್ ಈ ಥರ ಬಂದಿದೆ ಮರದ್ದು. ಒಳ್ಳೆ ಒಣಗಿದ ಮರವನ್ನೇ ಹಾಕಿದ್ದಾರೆ. ಇದರ ಒಳಗಡೆ ನಮಗೆ 14 ಇಂಚು ಧ್ವಜಸ್ತಂಭ ಇದ್ರ ಒಳಗಡೆ ಹೋಗ್ತದೆ. ಇದ್ರ ಒಳಗಡೆ ಧ್ವಜಸ್ತಂಭ ನಿಲ್ತದೆ. ಫಸ್ಟಿಗೆ ಫಿಟ್ಟಿಂಗ್ ಕಂಬದ ಎದುರು ಭಾಗದ ಈ ಪೀಸು ಫಸ್ಟ್ ಫಿಟ್ಟಿಂಗ್, ಮತ್ತು ಹಿಂಬದಿಯ ಪೀಸು ಮಧ್ಯ ಫಸ್ಟಿಗೆ, ಮತ್ತು 3ನೇ ಭಾಗ ಇದು, ಮತ್ತು 4ನೇದು ಇದು. 4 ಗೋಳಗಳು ಆದ ನಂತರ ಮತ್ತು ಇದು ಡಿ, ಈಚೆ ಸೈಡ್ ಇದು ಡಿ ಫಸ್ಟಿಗೆ, ಮತ್ತು ಇಲ್ಲಿ ಸಿ, ಇದು ಸಿ 2ನೇ, ಮತ್ತು ಬಿ, ಮತ್ತು ಕೊನೆಯದಾಗಿ ಎ. ಈ ಥರ ಫಿಟ್ ಮಾಡ್ತಾ ಬರುತ್ತೆ. ಇದು ಬೆಳ್ಳಿಯ ಎಲ್ಲ ಕೊಳವೆಗಳು ರೆಡಿಯಾಗಿದೆ. ಈಗ ಎಲ್ಲ ತೂಕ ಮಾಡಿ ನಿಮಗೆ ತಿಳಿಸ್ತೇನೆ ಎಷ್ಟು ಬೆಳ್ಳಿ ಉಂಟು ಏನು. ನಮ್ಮ ದುರ್ಗಾಪರಮೇಶ್ವರ ದೇವಸ್ಥಾನದ್ದು ಬೆಳ್ಳಿಯ ಕೊಳವೆಗಳು 15 ಕೊಳವೆಗಳು ರೆಡಿ ಉಂಟು. ನಕಾಶೆ ಎಲ್ಲ ಆಗಿ ಹಿತ್ತಾಳೆಗೆ ಫಿಟ್ ಮಾಡಿದ್ದೇವೆ.